ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ನಾ ಈಗ ಎದ್ದು ನೋಡ್ರಿ, ಒಂಚೂರು ಲೇಟನೇ ಆಯಿತು ಹೇಳಕ್ಕೆ. ಮಕ್ಕಳು ನೋಡ್ರಿ ಹೆಂಗೆ ಮಾಡತ್ತಾರ. ಏ ಪಿಲು, ಸ್ನೇಹ, ಖುಷಿ, ಏ ಪಿಲು, ಏ ಪಿಲು, ನೀ ಕಡೆ ಸರಿ ಸಿಂಧು. ಪಿಲು ಪಿಲ್ಲು ಮುಂಜಾನೆ ಎದ್ದು ಆಟ ಆಡತ್ತಾನ. ಅವನು ತಂಗಿ ಎದ್ದಾಳೆ, ಈಗ ಚಹಾ ಮಾಡತ್ತ. ಚಹಾ ಕುಡಿಯ ಕರೆಯಕತ್ತಾಳ ಎಲ್ಲರಿಗೆ. ಅವ್ರು ಹೊರಗೆ ಓ. ಸೊ ಫ್ರೆಂಡ್ಸ್, ಹಳ್ಳಿ ಸೈಡು ವಾತಾವರಣ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಹೋಗಿದ್ದೆವು ನಾವು. ಈಗ ಅಲ್ಲಿ ಗಂಡು ಮನೆಯದೊಳಗೆ ಈ ರೀತಿ ಎಲ್ಲ ನಮ್ಗೆ ನೋಡೋಕೆ ಸಿಗಂಗಿಲ್ಲ. ನಮ್ಮ ಕಾರು ಹೊಲಸು ಬಿತ್ತದಂತೇಳಿ ಮ್ಯಾಗ ಮಮ್ಮಿ ಇದನ್ನು ಹಾಕ್ಯಾರ. ನಮ್ಮ ಮನೆಯವ್ರ ಕಾರ್ ಇಲ್ಲೇ ಬಿಟ್ಟು ಹೋದ್ರೆ. ಭಾಳ ಲಾಂಗ್ ಜರ್ನಿ ಆಗ್ತೈತಲ್ಲ, ರಿಟರ್ನ್ ಹೋದ್ರೆ ಅವ್ರ ಲೇಟ್ ಆಗ್ತೈತಿ. ಒಬ್ಬನೇ ಎಲ್ಲಿ ಡ್ರೈವಿಂಗ್ ಮಾಡ್ಕೊತ ಹೋಗ್ಲತ್ತೇಳಿ. ಸೃಷ್ಟಿ ನೋಡ್ರಿ, ಸೃಷ್ಟಿ ಈಗ ನನ್ನಂಗೆ ಕನ್ಸುಕತ್ತಾಳಕಿ. 9 ತಿಂಗಳ ಮಗು ಇದ್ದಾಗ ನಾನು ಆಕಿಗೆ ನೋಡ್ಕೊತಿದ್ದೆ. ಈಗ ನನ್ನ ಮಕ್ಕಳಿಗೆ ಆಕಿ ನೋಡ್ಕೊತಾಳೆ. ಈಗ ಅಷ್ಟು ದೊಡ್ಡಕ್ಕೆ ಆಗ್ಯಾದ ಈಗ ಆಕಿ. ಚಾ ಮಾಡಿದೆ ನಾವು ಆಕಿನೇ ಈಗ ನಮ್ಮ ಮನೆ ಕುಕ್ಕಿಂಗ್ ಆಕಿನೇ ಮಾಡ್ತಾಳೆ ಜಾಸ್ತಿ. ಕಾಣಿಸಿದಿ. ಸೊ ಫ್ರೆಂಡ್ಸ್, ಹಳ್ಳಿ ಕಡೆಗೆಲ್ಲ ವಿಡಿಯೋ ಮಾಡೋದು ಅಷ್ಟೊಂದೇನು ಗೊತ್ತಾಗಲ್ಲ. ಯೂಟ್ಯೂಬ್ ವಿಡಿಯೋ ಅಂದ್ರೆ ಏನಂತೇಳಿ ಅದಕ್ಕೆ ನಗಕತ್ತಿದ್ರು ಅವರು. ನೀನಂತರೂ ಬರೋಣ ಫುಲ್ ಬಿಜಿ. ಎಲ್ಲರ ಜೊತೆಗೆ ಮಾತುಕತೆ ಹರಟೆ ಇದೇ ಆಯಿತು. ರಾತ್ರಿ ಭಾಳ ಅಂದ್ರೆ ಭಾಳ ಲೇಟ್ ಮಾಡಿ ಮುಕ್ಕೊಂಡ್ವಿ. ಅದಕ್ಕೆ ಮುಂಜಾನೆ ಹೇಳೋದು ಲೇಟ್ ಆಯಿತು. ಅವನಿಗೆ ತೊಗೊಂಡು ಅಡ್ಡಾಡತ್ತಾಳ ನೋಡ್ರಿ ಸೃಷ್ಟಿ. ಅಮ್ಮನ ಮನೆ ಸೈಡ್ ಆಜು ಬಾಜುಕೆಲ್ಲ ಈ ರೀತಿ ಎಲ್ಲ ಓಪನ್ ಪ್ಲೇಸ್ ಐತಿ ನೋಡಿ ಫ್ರೆಂಡ್ಸ್. ಈಗ ನಾಷ್ಟಕ್ಕೆ ತಯಾರಿ ಮಾಡೀನಿ. ಮಮ್ಮಿನ ಮಾಡಿಕೊಡ್ತಾರೆ ನಾಷ್ಟ ಅಂದ್ರೆ. ಅವ್ರಿಗೆ ನಾ ಮಾಡೋದೇ ಇಷ್ಟ ಅಂತ ನೀನೇ ಮಾಡೋಣ ಅಂತಾರ. ಅದಕ್ಕೆ ನಾನೇ ಮಾಡಿಕೊಡ್ಬೇಕಂತೇಳಿ ಏನು ರೆಡಿ ಮಾಡ್ಕೊಂಡು ನೋಡ್ರಿ. ಫ್ರೆಶ್ ಕರಿಬೇವು, ನನಗೆ ಯಾವಾಗೂ ಫ್ರೆಶ್ ಕರಿಬೇವು ಇಷ್ಟ ಆಗ್ತೈತಿ ನಾಷ್ಟ ಮಾಡೋಕ್ಕಲ್ಲಿ ಯಾವುದಕ್ಕರಲ್ಲಿ. ಇಲ್ಲೇ ನಮ್ಮ ಗಿಡದಾಗ ಬೆಳೆದಿದ್ದು ಫ್ರೆಶ್ ಕರಿಬೇವು. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟಿ ಮತ್ತು ಶೇಂಗಾ, ಸಣ್ಣನ ರವೆ ಇಷ್ಟು ಇದು ಮಾಡ್ಕೊಂಡಿನಿ. ಇದನ್ನು ರವೆ ನೀವು ಹುರ್ಕೋತೀನಿ. ಹುರ್ಕೊಂಡು ಬರ್ರಿ ಉಪ್ಪಿಟ್ಟು ಮಾಡೋಣಂತ. ಮತ್ತು ಉದ್ದಿನಬೇಳೆ ಒಂದು ಆಗ್ಯಾವಂತಂದ್ರೆ ಮತ್ತು ಇರ್ಲಿ ಬಿಡು ಅಂತೇಳಿ ಉದ್ದಿನಬೇಳೆ ಸ್ಕಿಪ್ ಆಯಿತು. ಮತ್ತು ಟಮಾಟಿನೂ ಇದು ನಾನು ದಮ್ಮನ ರವಕ್ಕಂತೇಳಿ ಉಳಿದ್ದೆ. ನಾನು ದಮ್ಮನ ರವೆ ಆಗ್ಯಾವಂತ, ಸಣ್ಣನ ರವೆ ಅದಾವ. ಸಣ್ಣನ ರವಕ್ಕೆ ಇದು ಬ್ಯಾಡ ಅಂತೇಳಿ ಇದನ್ನು ನಾನು ತೆಗಿತೀನಿ. ಮತ್ತು ಈಗ ಆಯಿತು, ಇಷ್ಟರೊಳಗೆ ಉಪ್ಪಿಟ್ಟು ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಬಂದಾನು ನಮ್ಮ ಹೀರೋ. ಇಲ್ಲಿ ಉಪ್ಪಿಟ್ಟು ಮಾಡಕ್ಕೆ ಶೇಂಗಾ ಇಟ್ರೆ ತಗೊಂಡು ತಿನ್ನಕತ್ತಾನ. ಏ ಹಾಯ್ ಮಾಡಪ್ಪ, ಹಾಯ್. ಬಿಜಿ ಅದ ನೋಡ್ರಿ, ಕೈ ಇಟ್ಕೊಂಡು ಹೆಂಗೆ ಅಡ್ಡಾಡ್ತಾನೆ ಕಳ್ಳ. ಕಲಸ್ ಮಾಡ್ತೆ ಅಪ್ಪು. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಗೈತಿ. ಇಲ್ಲಿ ನೋಡ್ರಿ ಹೆಂಗೆ ಕೂತಾಳ ಮುದಿ ಕಿರಿಯ ಮನುಷ್ಯಕಿ. ಭಾಳ ಬೇರಿಕದಾಳಕಿ ನೋಡ್ರಿ. ಒಂದ್ರೊಳಗೆ ಶೇರ್ ಮಾಡತ್ತಾರ ಸ್ನೇಹ ಮತ್ತು ಖುಷಿ. ಇಲ್ಲಿ ನೋಡ್ರಿ ನಮ್ಮ ಮನೆ ಹೆಡ್ಡ ಮಮ್ಮಿ ನಾಷ್ಟ ಮಾಡತ್ತ. ಉಪ್ಪಿಟ್ಟು ಹೆಂಗಾಗೈತವ ಸೃಷ್ಟಿ? ನೋಡ್ರಿ ಉಪ್ಪಿಟ್ಟು ಮತ್ತು ಚಟ್ನಿ ಮಸ್ತ್ ಕಾಂಬಿನೇಷನ್. ಸಾರಿ ಫ್ರೆಂಡ್ಸ್, ಉಪ್ಪಿಟ್ಟು ಮಾಡತ್ತೆ ನಂಗೆ ನೀವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಬ್ಯಾಟ್ರಿ ಫುಲ್ ಲೋ ಆಗಿಬಿಟ್ಟಿತ್ತು. ಅದ್ರ ಸಂಬಂಧ ಫೋನ್ ಚಾರ್ಜಿಗೆ ಹಾಕಿ ನಾನು ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟೆಲ್ಲ ರೆಡಿ ಆದ್ಮ್ಯಾಗ ನಾಷ್ಟ ಮಾಡತ್ತೆ ಹೆಂಗಿಂತ ವಿಡಿಯೋ ಮಾಡಿ ನಾನು. ಸೊ ಬೇಜಾರು ಮಾಡ್ಕೋಬೇಡ್ರಿ ನೋಡ್ರಿ. ಸೊ ಫ್ರೆಂಡ್ಸ್, ಹೊಂಟಿ ನೋಡ್ರಿ ನಾವು ನಡ್ಕೊತ ಹೋಗ್ಬೇಕಾ. ಆ ಕಡೆ ಮುಂದೆ ರಿಕ್ಷಾ ಸಿಗ್ತಾವ ಜಾತ್ರೆಗೆ. ನೋಡ್ರಿ ನಮ್ಮ ಮಮ್ಮಿ ಎಷ್ಟಾಪಾಗಿ ರೆಡಿ ಈಗ. ಹುಡುಗರು ನೋಡ್ರಿ ಸೃಷ್ಟಿ ಮುಂದಂಟ ಬಿಲ್ಲಾಗ ತೊಗೊಂಡು. ಸೊ ಹೋದ್ಮ್ಯಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ನಾವು ಜಾತ್ರೆಗೆ ಬಂದೀವಿ. ಚಾಲು ಆಯ್ತು ಜಾತ್ರೆ, ಇಲ್ಲಿಂದಾನೇ ಸ್ಟಾರ್ಟ್. ನೋಡಕತ್ತಿರ್ಬೇಕು ನೀವು, ದೊಡ್ಡ ದೊಡ್ಡ ಗಾಡಿಗಳು ನಿಂದ್ರಿಸ್ಯಾರ. ಹಾಗೆ ಮತ್ತು ಇದು ಎತ್ತಿನ ಬಾಜಾರ್ ಅಂತ ಕರೀತಾರೆ ಇದಕ್ಕೆ.
ಯಾ ಕಾಲದಾಗಿಂದನೂ ಇದು ನಡ್ಕೊತಾ ಬಂದೈತಿ ಪದ್ಧತಿ, ಎತ್ತಿನ ಬಾಜಾರ್ ಮಾಡೋದಿಲ್ಲಿ. ಇದು ಜಾಸ್ತಿ ಅಂದ್ರೆ ರೈತರು ಕೂಡಿ ಮಾಡೋ ಜಾತ್ರೆ ಇದು. ರೈತರಿಗೆ ಬೇಕಾದ ಒಕ್ಕಲತನ ಮಾಡೋರಿಗೆ ಏನೇನು ಬೇಕಾದ ಸಾಮಾನುಗಳೆಲ್ಲ ಸಿಗ್ತಾವ ಇಲ್ಲಿ. ಮತ್ತು ಜಾತ್ರೆ ಜೋರು ಆಗ್ತೈತಿ. ನಾ ಭಾಳ ದಿವಸದ ಮ್ಯಾಗ ಬಂದೀನಿ ಇಲ್ಲಿಗ. ನಾವು ಸಣ್ಣವ್ರಿದ್ದಾಗ ಬರ್ತಿದ್ವಿ. ಈ ವರ್ಷ ಕಮ್ಮಿ ಅದು ಇದು ದನ್ ಬಜಾರ, ಭಾಳ ಅಂದ್ರೆ ಭಾಳ ಇರ್ತಿದ್ವ. ಈಗ ನಾ ಭಾಳ ವರ್ಷದ ಮ್ಯಾಗ ಬಂದಿನಲ್ಲ, ನನಗೆ ಅಷ್ಟು ಗೊತ್ತಾಗಲ್ಲಾಗೈತಿ ಯಾಕೆ ಕಮ್ಮಿ ಆಗಿಲ್ಲ ಅಂತೇಳಿ. ಕರೋನಾ ಸಂಬಂಧನೂ ಆಗಿರ್ಬೋದು ಅಂತೇಳಿ ನಾನು ಅನ್ಕೋತೀನಿ. ಮುಂದೆ ನೋಡೋಣ ಜಾತ್ರೆ ಯಾವ ರೀತಿ ಐತೆ ಅಂತೇಳಿ ತೋರಿಸ್ತೀನಿ ನಿಮ್ಗೆ ನಾನು. ಸೊ ಫ್ರೆಂಡ್ಸ್, ನಾವು ಗಾಡಿ ಇಳಿದೆವ, ಮುಂದೆ ಗುಡಿ ಒಳಗೆ ಹೋಗ್ತೇವ. ಗುಡಿ ಒಳಗೆ ಬಂದಾಯ್ತು. ಹೀಗೆ ನಾವು ಕಾಯಿ ಹೊಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ರಾಯ್ತು ಅಂತೇಳಿ ಹೋದೆವ. ಫ್ರೆಂಡ್ಸ್, ವಿಡಿಯೋ ಮಮ್ಮಿ ಮಾಡಕತ್ತಾರ. ಅವ್ರಿಗೆ ಫೋನ್ ಕೊಟ್ಟು ನಮಸ್ಕಾರ ಮಾಡಕ್ಕೆ ಹೋಗಿದ್ದೆವು ನಾವು. ಇಬ್ಬರು ದೇವಿಯರಿದ್ದಾರೆ, ದ್ಯಾಮವ್ವ ಗದ್ದೆವ್ವ ಅಂತ ಹೇಳ್ಕೇಸಿ. ಗಂಗಾಧರ ಜೊತೆಗೆ ಇವ್ರಿಗೂ ಮೆರವಣಿಗೆ ಮಾಡ್ತಾರೆ, ಹಾಗೆ ಪಲ್ಲಕ್ಕಿ ಮರೆಸ್ತಾರೆ ನೋಡಿ ಫ್ರೆಂಡ್ಸ್. ಈ ದೇವಿ ಹೆಸರು ದ್ಯಾಮವ್ವ ಅಂತ ಹೇಳ್ಕೇಸಿ. ಹಳೆ ಕಾಲದಿಂದನೂ ಇದು ಪದ್ಧತಿ ಮಾಡ್ಕೊತಾ ಬಂದಾರ. ಜಾತ್ರೆ ಇರೋದು ಗಂಗಾಧರೇಶ್ವರನ ಜಾತ್ರೆ. ಮತ್ತು ಆ ಜಾತ್ರೆದೊಳಗೆ ಈ ದೇವಿಯರಿಗೂ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರೆ. ದ್ಯಾಮವ್ವ ಮತ್ತು ಗದ್ದೆವ್ವ ಅಂತ ಹೇಳ್ಕೇಸಿ ಈ ದೇವಿ ಮತ್ತು ಗದ್ದೆವ್ವ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ್. ಜಾತ್ರೆ ಸೋಮವಾರ ಐತೆ. ಇವತ್ತಿನ ದಿನ ಈ ದೇವಿಯರ್ದು ಪಲ್ಲಕ್ಕಿ ಇರ್ತೈತಿ ನೋಡಿ ಫ್ರೆಂಡ್ಸ್. ನಾವು ದರ್ಶನ ಮಾಡ್ಕೊಂಡು ಹೊರಗಿನ ಸೈಡ್ ಬಂದೆವ. ಹೊರಗಿನ ಸೈಡ್ ಈ ರೀತಿ ಕಾಣಿಸ್ತೈತೆ ದೇವಸ್ಥಾನ. ಇದು ನೋಡ್ರಿ ತೇರ, ಭಾಳ ದೊಡ್ಡ ತೇರ್ ಇದು. ಸುತ್ತ 40 ಹಳ್ಳಿ ಜನರು ಈ ಜಾತ್ರೆ ಮಾಡ್ತಾರ. ಮಾಡೋದು ಈ ವರ್ಷ ಬ್ಯಾಡ ಅಂತೇಳಿ ಅನ್ಕೊಂಡಿದ್ರಂತ. ಆಮೇಲೆ ಕಾಲಾಂತರ ಬಂದಿದ್ದು ಹೆಂಗೆ ಬಿಡಿಸ್ಬೇಕು, ಬ್ಯಾಡ, ಚಲೋ ಆಗಂಗಿಲ್ಲ ಅಂತೇಳಿ ಕೇಸಿ ಎಲ್ಲರೂ ಕೂಡಿ ಮತ್ತು ಮಾಡಿದ್ರಾಯ್ತು ಅಂತೇಳಿ ಅನ್ಕೊಂಡು ಜಾತ್ರೆ ಶುರು ಮಾಡಿದ್ರು. ಹಾಗಾಗಿ ವರ್ಷನ್ಕಿನ್ನ ಅಂದ್ರೆ ವರ್ಷ ಬರೋದಕ್ಕಿಂತ ಈ ವರ್ಷ ಸ್ವಲ್ಪ ಅಂಗಡಿ ಕಮ್ಮಿನೇ ಇದ್ದವು. ಜನರೂ ಅಷ್ಟು ಜಾಸ್ತಿ ಮುಗಿಬಿದ್ದೇನಂತ ನನಗೆ ಅನಿಸ್ಲಿಲ್ಲ, ಕಮ್ಮಿನೇ ಇದ್ದರು. ಯಾಕಂದ್ರೆ ಭಾಳ ವರ್ಷದ ಮ್ಯಾಗನು ಬಂದಿನಲ್ಲ, ಹಾಗಾಗಿ ನನಗೆ ಅನಿಸಿರ್ಬೋದು. ಮತ್ತು ಕರೋನಾ ಸಂಬಂಧನೂ ಈ ರೀತಿ ಆಗಿರ್ಬೋದು ಅಂತ ನಾನು ಅನ್ಕೊತೀನಿ. ಎಲ್ಲ ಥರದ್ದು ಅಂಗಡಿಗಳಿದ್ದು, ಅಂದ್ರೆ ಸ್ವಲ್ಪ ಕಮ್ಮಿ ಇದ್ದು ಅಂಗಡಿಗಳು ನೋಡ್ರಿ. ಇಷ್ಟೆಲ್ಲ ಅಂಗಡಿಗಳಿದ್ದವ. ಕಿವೆಂದ ಬಳಿ, ನಮಗೆಲ್ಲ ಲೇಡೀಸ್ಗೆ ಏನೇನು ಬೇಕು ಬ್ಯಾಗ್ಸ್ ಇದ್ದು, ಮಸ್ತ್ ಬ್ಯಾಗ್ಸ್ಗಳಿದ್ದು ನೋಡ್ರಿ. ಫ್ರೂಟ್ಸ್, ಜ್ಯೂಸ್ ಅಂಗಡಿಗಳಾಗಿರ್ಬೋದು, ಕಬ್ಬಿನ ಜ್ಯೂಸ, ಈ ರೀತಿ ಎಲ್ಲ ಇದ್ದು ನೋಡ್ರಿ. ನಿಮ್ಗೆ ತೋರಿಸ್ಕೊಂತ ನಾ ವಿಡಿಯೋ ಮಾಡ್ಕೊತಾ ಹೊಂಟೀನಿ. ಆಟಿಕೆ ಸಾಮಾನು ನೋಡ್ರಿ, ಮಕ್ಕಳದೆಲ್ಲ ಚಂದ ಇದ್ವ. ಪಿಲ್ಲು ನಮ್ಮ ಮಗ ಎಲ್ಲ ನೋಡಿದ್ದೆಲ್ಲ ಬೇಕಂತ ಅನ್ನಕತ್ತಿದ್ದ. ಅವ್ರ ಅಜ್ಜಿಗೆ ಜೀವ ತಿನ್ನಕತ್ತಿದ್ದ. ಏನು ನೋಡ್ತಾನ, ಅದು ಸಣ್ಣ ಮಕ್ಕಳು ಅಂದ್ರೆ ಹಾಗೆ ಅಲ್ಲ, ನೋಡಿದ್ದೆಲ್ಲ ಬೇಕಂತಾರ. ಇಲ್ಲಿ 60 ರೂಪಾಯಿ ಸೇಲ್ ಇದ್ದು, ಏನು ತೊಗೊಂಡ್ರು 60 ರೂಪಾಯಿ ಅಂತೇಳಿ. ನಾನು ಫಸ್ಟ್ ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಆಮ್ಯಾಗ ಮಕ್ಕಳಿಗೆ ಏನು ಬೇಕಂತೇಳಿ ನಾ ಹಿಂದಗಡೆ ಪರ್ಚೇಸ್ ಮಾಡಿಕೊಂಡೆ. ಇಲ್ಲಿ ನೋಡ್ರಿ ನಿಂತಾರ. ನಮ್ಮ ಮಮ್ಮಿಯವ್ರಿಗೆ ಪರಿಚಯ ಇದ್ದವರು ಭೇಟಿಯಾಗಿದ್ರು, ಮಾತಾಡ್ಸ್ಕೊಂಡು ನಿಂತಿದ್ರು. ಇಲ್ಲಿ ನೋಡ್ರಿ ಜಾತ್ರೆ ಮುಂದಿನ ಸೈಡ ನೋಡ್ರಿ, ಇದೆಲ್ಲ ಈ ರೀತಿ ಓಪನ್ ಪ್ಲೇಸ್ ಒಳಗೆ ಚಕ್ರ ಮತ್ತು ಮಕ್ಕಳಿಗೆ ಆಡೋದು ಎಲ್ಲ ರೀತಿ ಇದ್ದು ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನಮ್ಮ ಫ್ರೆಂಡ ಅವ್ರ ಮುಂದೆ ಬಂದಿದ್ರು, ನಾವು ಹಿಂದಗಡೆ ಬಂದೇವೆ. ಎಲ್ಲ ರೆಡಿ ಆಗಕ್ಕೆ ಲೇಟ್ ಆಯ್ತು. ಹಸಿರು ಸೀರೆದವರು ನಮ್ಮ ಮಮ್ಮಿಗೆ ಫ್ರೆಂಡ್, ಮತ್ತು ಅವ್ರ ಮಗಳು ಈಕಿ ನನಗೆ ಫ್ರೆಂಡ. ಹಿಂಗೆ ನಡ್ಕೊಂಬಂದಿದ್ದೇವೆ ನಾವು. ಹಂಗೆ ಒಂದೆರಡು ಫೋಟೋನು ತೆಗೆದೆ ನಾನು. ಈ ರೀತಿ ಎಲ್ಲ ಸೆಲ್ಫಿಗಳನ್ನು ಹಾಗೆ ತೊಗೊಂಡ್ವಿ ನಾವು. ಸೊ ಫ್ರೆಂಡ್ಸ್ ನೋಡ್ರಿ, ನಾವೆಲ್ಲ ಪರ್ಚೇಸ್ ಎಲ್ಲ ಮಾಡ್ಕೊಂಡಾದ್ಮ್ಯಾಗ ಇಲ್ಲಿ ಬಂದು ಒಂದು ಜಾಗದ ಮ್ಯಾಗ ಕೂತೆವು. ಮತ್ತು ಇಲ್ಲಿ ಮುಂದೆ ಭಾಳ ದಿನ ಆಯಿತು ಚಕ್ರದ ಮ್ಯಾಗ ಕುಂದ್ರಬೇಕಂತ ಆಸೆ ಇತ್ತು. ನೋಡ್ರಿ ಇಲ್ಲಿ ಕಾಣಿಸಕತ್ತದಲ್ಲ, ಇದ್ರ ಚಕ್ರದಾಗ ನಾವು ಕುಂತಿದ್ದೇವ. ಅದು ವಿಡಿಯೋ ನನ್ನ ಮೊಬೈಲ್ದಾಗ ಆಗಿಲ್ಲ ಫ್ರೆಂಡ್ಸ, ಯಾಕಂದ್ರೆ ನಾನು ಫೋನ್ ತೊಗೊಂಡೇ ಹೋಗಿದ್ದೆ ನನ್ನ ಜೊತೆಗೆ. ಮತ್ತು ಮಮ್ಮಿ ಫೋನ್ದಾಗ ವಿಡಿಯೋ ಮಾಡ್ಯಾರ. ನಾನು ನಿಮಗೆ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ಅದನ್ನು. ನೋಡ್ರಿ ಅಷ್ಟೆಲ್ಲ ಇದ್ದವು.
ಸೊ ಫ್ರೆಂಡ್ಸ್ ನೋಡ್ರಿ, ಮಕ್ಕಳು ಜಂಪಿಂಗ್ನಾಗ ಕೂತ್ರ ನನ್ನ 2 ಮಕ್ಕಳು ಮತ್ತು ತಂಗಿ 2 ಮಕ್ಕಳು ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಾಕತ್ತಿದ್ರು ಅವ್ರು. ಯಾಕಂದ್ರೆ ಈ ಲಾಕ್ಡೌನ್ದಾಗಿಂದ 1 ವರ್ಷ ಮೇಲೆ ಮನೆಯಾಗೆ ಇದ್ದೇವೆ. ಈಗ ಜಾಸ್ತಿ ನಾವು ಹೊರಗೆ ಬಿದ್ದಿದ್ದು, ಹಾಗಾಗಿ ಮಕ್ಳಿಗಂದ್ರೆ ಭಾಳ ಖುಷಿಯಾಗಿತ್ತು. ನನ್ನ ಫ್ರೆಂಡು ನಾನು ನೋಡ್ರಿ ಹಾಗೆ ಸೆಲ್ಫಿನೂ ತೊಗೊಂಡೆವು. ನಾವು ಭಾಳ ದಿನ ಕೂಡ್ತೇವೆ, ಬಂದಾಗನೇ ಮೀಟ್ ಆಗೋದಾಗ್ತೈತಿ. ಇರಲಿ ನೆನಪಿಗೆ ಅಂತೇಳಿ ನಾವು ಫೋಟೋಗಳು ತೊಗೋತೀವಿ ಹಾಗೆ. ಮತ್ತು ಈಕೆ ನೋಡಿರ್ಬೋದು ನೀವು, ನಾವು ಮೊನ್ನೆ ವ್ಯಾಲೆಂಟೈನ್ಸ್ ಡೇ ದಿನ ನಾ ಹಾಕಿದ್ದೆ. ಇವು ನಮ್ಮ ಫ್ರೆಂಡ್ ಮಿಸ್ಟರ್ ಮತ್ತು ಮಿಲ್ಟ್ರಿದೊಳಗೆ ಕೆಲಸ ಮಾಡ್ತಾರೆ ಅವ್ರು. ನೀವು ನೋಡಿರ್ಬೋದು ನನ್ನ ವಿಡಿಯೋದೊಳಗೆ. ಫಸ್ಟ್ ವಿಶ್ನ ಇವ್ರದ್ದೇ ಮಾಡಿದ್ದೆ. ಮಗ ಭಾಳ ಅಳಕತ್ತಿದ್ದ ಅಂತೇಳಿ ಕೇಸಿ ಕರ್ಕೊಂಡೆ ನಾನು, ಕಾಲು ಸುಟ್ಟಾವತ್ತೇಳಿ. ನೋಡ್ರಿ ಹೆಂಗೆ ಕುಣಿಕತ್ತಾರ. ಸ್ನೇಹ ಅಂತರೂ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡತ್ತಾಳ ಅಜ್ಜಿ ಊರಿನ ಜಾತ್ರೆನ. ನಾವು ಸಣ್ಣವ್ರಿದ್ದಾಗ ಇದೇ ರೀತಿನ ಮಾಡ್ತಿದ್ವಿ ಫ್ರೆಂಡ್ಸ್. ಆದ್ರೆ ಜಂಪಿಂಗ್ ಅಂತೂ ಅವಾಗ ನಮಗೆ ಸಿಕ್ಕಿದ್ದಿಲ್ಲ. ಈಗ ನಮ್ಮ ಮಕ್ಕಳಿಗೆ ಸಿಗಾಕತ್ತೈತಿ. ನಮ್ಗೇನಿದ್ರು ಈ ರೀತಿ ನೋಡ್ರಿ, ಇಲ್ಲಿ ಜೀಪ್ ಕಾಣಿಸ್ತಾವಲ್ಲ ಆ ರೀತಿ ಎಲ್ಲ ಆಡ್ತಿದ್ದೆವು ನಾವು. ಕುದುರೆ ಮೇಲಾದ ಅವೆಲ್ಲ ಆವಾಗ ಆ ರೀತಿ ಇದ್ದು. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿ ಹೊಸ ರೀತಿ ಎಲ್ಲ ಬಂದವ. ಮತ್ತು ಅವ್ರು ಕುಣಿಯೋದು ನೋಡಿ ನನ್ನ ಮಗ ಒಂದು ಸ್ವಲ್ಪ ಹೊತ್ತಾಗ ಮತ್ತು ನಾನು ಹೋಗ್ತೀನಿ ಅಂತಂದ. ಬಿಟ್ಟೆ ನಾನು, ನೀನು ಬಾ ಅಂತೇಳಿ ಇದು ಮಾಡಾಕತ್ತಿದ್ದ. ನೋಡ್ರಿ ಎಷ್ಟು ಮಸ್ತ್ ಎಂಜಾಯ್ ಮಾಡ್ತಾನವ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೂರ ಜಾತ್ರೆ ಹೆಂಗಿತ್ತು ಏನಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ವಿಡಿಯೋಗಳು. ಹೀಗಿತ್ತು ನೋಡ್ರಿ ನಮ್ಮೂರ ಜಾತ್ರೆ. ಮತ್ತು ನಾಳೆ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ